ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲಂತೂ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಅಕ್ಷರಶಃ ಜಲ ಪ್ರಳಯವನ್ನೇ ಮಳೆ ಸೃಷ್ಟಿ ಮಾಡಿದೆ. ಮಳೆ ಇವತ್ತು ಕೂಡ ಮುಂದುವರೆದಿದೆ ಮುಂಬೈನಲ್ಲಿ. ಮುಂಬೈ ಮಹಾನಗರಿಯಲ್ಲಿ ವರುಣನ ಅಬ್ಬರಕ್ಕೆ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಮೂರಂತಸ್ತಿನ ಕಟ್ಟಡವೊಂದು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮುಂಬೈನಲ್ಲಿ. ಈ ಕಟ್ಟಡ ಕುಸಿತವಾಗಿರೋದ್ರಿಂದ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮುಂಬೈನ ಮನ್ಕುರ್ದ್ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಮಳೆಯ ನಡುವೆಯೂ ಕೂಡ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರನ್ನು ಹೊರತೆಗೆಯೋದಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಲಾಗಿದೆ. ಇಲ್ಲಿಯವರೆಗೂ ಕೂಡ 6 ಜನ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಮೂರಂತಸ್ತಿನ ಕಟ್ಟಡ ಇದು. ನಿರಂತರವಾಗಿ ಮಳೆ ಬಂದಿದೆ. ಮಳೆ ಬಂದ ಪರಿಣಾಮ ಇದ್ದಕ್ಕಿದ್ದ ಹಾಗೆ ಧರಶಾಹಿಯಾಗಿದೆ. 6 ಜನ ವಾಸಿಸ್ತಾ ಇದ್ರು ಈ ಮೂರಂತಸ್ತಿನ ಕಟ್ಟಡದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನಲ್ಲಿ ಸುರಿತಾ ಇರುವಂತಹ ಸತತ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಮೂರಂತಸ್ತಿನ ಕಟ್ಟಡ ಕುಸಿದಿದ್ದನ್ನು ನೋಡಿದ್ವಿ, ಮತ್ತೊಂದು ಕಡೆ ನಿರಂತರವಾಗಿ ಮರಗಳು ಧರಶಾಹಿ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈ ನಗರದಾದ್ಯಂತ ಮರಗಳು ಧರೆಗುರುಳುತ್ತಾ ಇದ್ದಾವೆ. ಕುರ್ಲಾದಲ್ಲಿ ಮರ ಬಿದ್ದು 63 ವರ್ಷದ ವೃದ್ಧ ಬಲಿಯಾಗಿದ್ದಾರೆ. ಕಳೆದ 1 ವಾರದಲ್ಲಿ ಮರ ಬಿದ್ದು 3 ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಮರ ಬಿದ್ದು 2 ಮಹಿಳೆಯರಿಗೆ ಗಾಯವಾಗಿದೆ. ಹವಾಮಾನ ಇಲಾಖೆ ಮತ್ತೆ ರೆಡ್ ಅಲರ್ಟ್ ಅನ್ನು ಮುಂಬೈಗೆ ಘೋಷಣೆ ಮಾಡಿದೆ. ಮುಂದಿನ 1 ವಾರಗಳ ಕಾಲ ಅಬ್ಬರದ ಮಳೆ, ಗಾಳಿ ಸಹಿತ ಮಳೆ ಮುಂಬೈನಲ್ಲಿ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜನನಿಬಿಡ ಪ್ರದೇಶದಲ್ಲಿ ಜನ ಓಡಾಟದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮರವೊಂದು ಧರಶಾಹಿಯಾಗಿರುವಂಥದ್ದು. ಸ್ಥಳದಲ್ಲಿದ್ದಂತಹ 2 ಮಹಿಳೆಯರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಹಾನಗರಗಳಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಬುಡದವರೆಗೂ ಕೂಡ ಕಾಂಕ್ರೀಟ್ ಹಾಕಿರ್ತಾರೆ. ಬೇರುಗಳಿಗೆ ನೀರು ಹೋಗೋದಕ್ಕಾಗಲ್ಲ. ಹಾಗಾಗಿ ಸಣ್ಣದೊಂದು ಮಳೆ ಬಂದರೂ ಸಾಕು, ಬುಡ ಸಡಿಲಗೊಂಡು ಇದ್ದಕ್ಕಿದ್ದ ಹಾಗೆ ಮರಗಳು ಮುರಿದು ಬೀಳ್ತವೆ. ಇಲ್ಲಿ ನೋಡಿ, ಇದೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮರ ಮುರಿದು ಬಿದ್ದಂತಹ ಪರಿಣಾಮ ಅದರ ಅಡಿಯಲ್ಲಿದ್ದಂತಹ ವೃದ್ಧರೊಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿ ಮರ ಧರಶಾಹಿಯಾಗಿ ಮುಂಬೈನಲ್ಲಿ ಮುಂಗಾರು ಮಳೆಗೆ 3 ಉಸಿರು ಚೆಲ್ಲಿದ್ದಾರೆ.